ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಯಾವ ಥರ ನೀವು ವೀಡಿಯೋನ ಕರೆಕ್ಟ್ ಪ್ರಾಸೆಸಲ್ಲಿ ಅಪ್ಲೋಡ್ ಮಾಡ್ಬೋದು. ಆ್ಯಂಡ್ ನಾನು ನಿಮಗೆ ಒಂದು ಫಾರ್ ಎಕ್ಸಾಂಪಲ್ನು ತೋರಿಸ್ತೀನಿ. ನಮ್ಮ ಗ್ರಾಫ್ ಬಂದುಬಿಟ್ಟು ಡೌನ್ ಹೋಗಿದ್ರೆ ಓಕೆನಾ, ಆಮೇಲೆ ಡೌನ್ ಹೋಗಿರುತ್ತೆ ಆಮೇಲೆ ಅಪ್ ಹೋಗಿರುತ್ತೆ. ಡೌನ್ ಹೋಗಿರೋದು ಏನು ರೀಸನ್ನು ಅದನ್ನು ಹೇಳ್ತೀನಿ, ಅಪ್ ಹೋಗಿರೋದು ರೀಸನ್ ಏನಿದೆ ಅದನ್ನು ಹೇಳ್ತೀನಿ. ಅದಕ್ಕೆ ಹೇಳೋದು ಕರೆಕ್ಟಾಗಿ ಬಂದುಬಿಟ್ಟು ವೀಡಿಯೋನ ಅಪ್ಲೋಡ್ ಮಾಡಬೇಕಂತ. ಇವತ್ತಿನ ವಿಡಿಯೋದಲ್ಲಿ ಪ್ರಾಸೆಸ್ ಕರೆಕ್ಟಾಗಿ ಹೇಳ್ಕೊಡ್ತೀನಿ. ಸೊ ತುಂಬ ಜನಕ್ಕೆ ಬಂದುಬಿಟ್ಟು ಡೌಟ್ ಇರುತ್ತೆ ಓಕೆನಾ, ನಾವು ಯೂಟ್ಯೂಬಲ್ಲಿ ವೀಡಿಯೋನ ಅಪ್ಲೋಡ್ ಮಾಡಬೇಕಾ, ಇಲ್ಲ ಕ್ರೌಮ್ ಬ್ರೌಸರಲ್ಲಿ ವೀಡಿಯೋ ಅಪ್ಲೋಡ್ ಮಾಡಬೇಕಾ, ಇಲ್ಲ YT ಸ್ಟುಡಿಯೋದಲ್ಲಿ ವೀಡಿಯೋ ಅಪ್ಲೋಡ್ ಮಾಡಬೇಕಾ, ಇಲ್ಲ ಅಪ್ಲೋಡ್ ಮಾಡೋದಂದರೆ ಯಾವುದ್ರಲ್ಲಿ ನಾವು ವೀಡಿಯೋನ ಅಪ್ಲೋಡ್ ಮಾಡ್ಬೋದಂತ ಡೀಟೇಲ್ಸಾಗಿ ಬಂದುಬಿಟ್ಟು ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಸ್ಟೆಪ್ ಬೈ ಸ್ಟೆಪ್ ನೋಡಿ, ಎಲ್ಲನೂ ನೋಡಿ ಓಕೆನಾ ಗೈಸ್. ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನರ್ ಬಂದುಬಿಟ್ಟು ಇವರು ನಾನು ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ. ಸೊ ಚಾನಲ್ಗೆ ಹೋಗಿ ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ ಇನ್ಫಾರ್ಮೇಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದ್ರ ಜೊತೆಗೆ ನನ್ನ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಗೈಸ್. ಸೊ ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಫಾರ್ ಎಕ್ಸಾಂಪಲ್ಗೆ ನಾನು ನಿಮಗೆ ತೋರಿಸ್ಬಿಡ್ತೀನಿ. YT ಸ್ಟುಡಿಯೋ ಏನಿದೆ ಓಪನ್ನ ಮಾಡ್ಕೊಳ್ತೀನಿ. ಓಪನ್ ಮಾಡ್ಕೊಂಡಾದ್ಮೇಲೆ ಗೈಸ್ ಇಲ್ಲಿ ನಿಮಗೆ ತೋರಿಸ್ಬಿಡ್ತೀನಿ ಒಂದು ಸಲ ಏನಂತ ನೋಡ್ಕೊಳ್ಳಿ. ವೀಡಿಯೋಸ್ ಮೇಲೆ ಅಪ್ಲೋಡ್ ಮಾಡಿಬಿಟ್ಟು ಇಲ್ಲಿ ವೀಡಿಯೋಸ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ಓಕೆನಾ. ಇಲ್ಲಿ ಒಂದು ವೀಡಿಯೋನ ನಾನು ಸೆಲೆಕ್ಟ್ ಮಾಡಿ ತೋರಿಸ್ತೀನಿ, ಇದ್ರದ್ದು ಡಾಟಾ ಏನಿದೆ ಅದು ಓಕೆನಾ. ಸೊ ನೋಡ್ಕೊಳ್ಳಿ, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಗ್ರಾಫ್ ಒಂದು ಸ್ವಲ್ಪ ಒಬ್ಸರ್ವ್ ಮಾಡಿ ಸ್ಟಾರ್ಟಿಂಗಲ್ಲಿ ನಾನು ಹಾಕಿದಾಗ ಬಂದುಬಿಟ್ಟು ಫುಲ್ಲು ಅಷ್ಟು ಮೇಲೇನು ಹೋಗಿಲ್ಲ, ಹೋಗ್ತಾ 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 ಮೇಲೆ ಹೋಯ್ತು, ಮತ್ತೊಂದು ಸ್ವಲ್ಪ ಕೆಳಗೆ ಬಂತು, ಆಮೇಲೆ ಫುಲ್ ಮೇಲೆ ಬಂದಿದೆ. ಸೊ ಏನಕ್ಕೆ ಈ ಥರ ಗ್ರಾಫ್ ಬಂದಿದೆ ಅಂದರೆ ನಮಗೆ ನಾವು ವೀಡಿಯೋ ಯಾವ ಥರ ಅಪ್ಲೋಡ್ ಮಾಡ್ತೀವಿ ಓಕೆನಾ. ಸೊ ನಾವು ಹಾಕಿದ ದಿನವೂ ನಮಗೆ ಅಷ್ಟು ವೀಡಿಯೋ ಹೋಗಿಲ್ಲ ಅಂದರೂ ನಾವು ಕರೆಕ್ಟಾಗಿ ವೀಡಿಯೋ ಅಪ್ಲೋಡ್ ಮಾಡಿದರೆ ಮುಂದಕ್ಕೆ ಹೋಗ್ತಾ ಹೋಗ್ತಾ 2-3 ದಿನದಲ್ಲಿ ನಮ್ಮದೇನಾಗುತ್ತೆ, ಗ್ರಾಫ್ ಮೇಲೆ ಹೋಗ್ಬಿಡುತ್ತೆ ಓಕೆನಾ. ಕರೆಕ್ಟಾಗಿ ನಾವು SEO ಮತ್ತು ಅದಾದಮೇಲೆ ನಮ್ಮದು ಕೀವರ್ಡ್ಸು ಕರೆಕ್ಟಾಗಿ ಅದಕ್ಕೆ ನೋಡ್ಕೊಳ್ಳಿ ಯಾವ ಥರ ಪ್ರಾಸೆಸ್ಸು ವೀಡಿಯೋ ಅಪ್ಲೋಡ್ ಮಾಡೋದು ಏನು ಎತ್ತ ಅಂತ. ತುಂಬ ಜನ ವೀಡಿಯೋ ಹೆಂಗೆ ಬೇಕು ಹಂಗೆ ಅಪ್ಲೋಡ್ ಮಾಡ್ತಾರೆ. ಸೊ ಹೆಂಗೆ ಬೇಕು ಹಂಗೆ ಅಪ್ಲೋಡ್ ಮಾಡಬೇಡಿ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ ಯಾವ ಥರ ಅಪ್ಲೋಡ್ ಮಾಡಬೇಕು ಏನು ಎತ್ತ ಅಂದ್ಬಿಟ್ಟು ಓಕೆನಾ. ಸೊ ಇದೇ ಥರ ಬಂದುಬಿಟ್ಟು ಗ್ರಾಫ್ಗಳು ಬಂದುಬಿಟ್ಟು ಹೋಗೋದು. ಸೊ ಮೇಯ್ನಾಗಿ ಬಂದುಬಿಟ್ಟು ಸರ್ಚ್ ಲಿಸ್ಟಿಂದನೂ ನಿಮಗೆ ವ್ಯೂಸ್ ಬರಬೇಕು ಅಂದರೆ ಸೊ ನೀವು ಏನು ಮಾಡಬೇಕು ಓಕೆನಾ. ಸರ್ಚ್ ಲಿಸ್ಟಿಂದನೂ ಕೂಡ ನಮಗೆ ಸಡನ್ಲಿ ಬಂದುಬಿಟ್ಟು ವ್ಯೂಸ್ ಬಂದುಬಿಡಲ್ಲ. ಸೊ ಸರ್ಚ್ ಲಿಸ್ಟಿಂದ ವ್ಯೂಸ್ ಬರಬೇಕಂದ್ರೂ ಅದು ನಿಧಾನಕ್ಕೆ ಮೇಲೇ ನಮ್ಮ ಗ್ರಾಫ್ ಹೋಗೋದು ಓಕೆನಾ. ಸೊ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿ. ಸೊ ಎಷ್ಟು ದಿನ ಆಗಿದೆ ನಾನು ವೀಡಿಯೋ ಹಾಕಿ 2 ಡೇಸ್ ಆಗಿದೆ ಅಷ್ಟೇ ಓಕೆನಾ. ಸೊ ಈಗ ಏನು ಮಾಡೋಣ, ಈಗ ಬಂದುಬಿಟ್ಟು ವೀಡಿಯೋನ ಅಪ್ಲೋಡ್ ಮಾಡಬೇಕಲ್ವಾ. ಸೊ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ತುಂಬ ಜನದ್ದು ಬಂದುಬಿಟ್ಟು ಡೌಟ್ ಇರುತ್ತೆ. ಸೊ ನಾವು ಯಾವುದ್ರಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ಓಕೆನಾ ಗೈಸ್. ಈಗ ವೀಡಿಯೋ ಅಪ್ಲೋಡ್ ಮಾಡಬೇಕಲ್ಲ, ಸೊ ಸಿಂಪಲಿ ನಾವೇನು ಮಾಡೋಣ, ನಮ್ಮದು YT ಸ್ಟುಡಿಯೋ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ಗೈಸ್ ನಮಗೆ ಇಲ್ಲಿ ಪ್ಲಸ್ ಐಕಾನ್ ಕಾಣಿಸ್ತಾ ಇದೆಯಲ್ಲ, ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ವೀಡಿಯೋ ಅಪ್ಲೋಡ್ ಮಾಡೋ ಆಪ್ಷನ್ ಇಲ್ಲಿ ನಮಗೆ ಏನಿದೆ ಕೇಳ್ತಾ ಇದೆ ಓಕೆನಾ. ಫಾರ್ ಎಕ್ಸಾಂಪಲ್ಗೆ ನಾನು ಯಾವುದಾದ್ರೂ ಒಂದು ವೀಡಿಯೋನೇ ತಗೋತೀನಿ ಓಕೆ. ನಾನು ಈ ವಿಡಿಯೋನ ತೊಗೊಂಡಿದ್ದೀನಿ ಅಂದ್ಕೊಳ್ಳಿ ಓಕೆನಾ. ತೊಗೊಂಡಾದ್ಮೇಲೆ ಈಗ ಸಿಂಪಲಿ ನಮ್ಗೆ ಏನು ಮಾಡಬೇಕು, ನಮ್ಮದು ಟೈಟಲ್ ಬರೀಬೇಕು ಓಕೆನಾ. ಸೊ ಇಲ್ಲಿ ಟೈಟಲ್ ಬರೆಯೋ ಆಪ್ಷನ್ ನಮಗೆ ಇಲ್ಲಿ ಕೇಳ್ತಾ ಇದೆ. ಸೊ ತುಂಬ ಜನ ಬಂದುಬಿಟ್ಟು ಟೈಟಲ್ ಬರೆಯೋದು ಅವ್ರಿಗೆ ಮೈಂಡಲ್ಲಿ ಗೊತ್ತಾಗಲ್ಲ ಯಾವ ಥರ ಬರೀಬೇಕು ಏನು ಎತ್ತ ಅಂತ. ಸೊ ನೀವು ಇಲ್ಲಿ ಏನು ಮಾಡ್ಬೋದು, ಸಿಂಪಲಿ ನಾನು ಏನು ಮಾಡ್ತೀನಿ, ಇಲ್ಲಿ ಯೂಟ್ಯೂಬ್ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ತೀನಿ. ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ ಯು ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ನಮಗೆ ಟರ್ನ್ ಆನ್ ಇಂಕಿಟಿಕೋ ಮೋಡ್ ಅಂತ ಇದೆ ಓಕೆನಾ. ಸೊ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಏನಾಗುತ್ತೆ, ನಮ್ಮದು ಫ್ರೆಶ್ ಯೂಟ್ಯೂಬ್ ಓಪನ್ ಆಗುತ್ತೆ, ಯಾವುದೇ ಸರ್ಚ್ ಇರಲ್ಲ, ಯಾವುದು ಬೇರೆ ಡಾಟಾ ಇರಲ್ಲ. ಸೊ ಈಗ ನಮಗೇನು ಮಾಡಬೇಕು, ಈಗ ನಾನು ಅಂದ್ಕೊಳ್ಳಿ ವೀಡಿಯೋ ಒಂದು ಮಾಡಿದ್ದೀನಿ, ಹೌ ಟು ಮೇಕ್ ಅಂದರೆ ಯೂಟ್ಯೂಬ್ ಚಾನಲ್ ಯಾವ ಥರ ಮಾಡೋದಂತ ಒಂದು ವೀಡಿಯೋ ಮಾಡಿದ್ದೀನಿ ಅಂದ್ಕೊಳ್ಳಿ. ಸೊ ನಾನಿಲ್ಲಿ ಸರ್ಚ್ ಮಾಡ್ತೀನಿ ಯೂಟ್ಯೂಬ್ ಚಾನೆಲ್ ಮಾಡುವುದು ಒಂದು ನಿಮಿಷ ಹಾಕ್ತೀನಿ, ಮಾಡುವುದು ಹೇಗೆ ಓಕೆನಾ. ಸೊ ನೋಡಿ, ನಾನು ಇಲ್ಲಿ ಹಾಕಿದ್ದು ಕೆಲವೊಂದು ಕೀವರ್ಡ್ಸ್ ನನಗಿಲ್ಲಿ ಬಂದುಬಿಡ್ತು. ಏನಂತ ಬಂದಿದೆ, ಯೂಟ್ಯೂಬ್ ಚಾನಲ್ ಮಾಡೋದು ಹೇಗೆ ಕನ್ನಡ, ಯೂಟ್ಯೂಬ್ ಚಾನಲ್ ಮಾಡೋದು ಹೇಗೆ ಕನ್ನಡ, ಯೂಟ್ಯೂಬ್ ಚಾನಲ್ ಮಾಡೋದು ಹೇಗೆ 2025, ಇದೆಲ್ಲ ಕೀವರ್ಡ್ಸು. ಆ್ಯಕ್ಚುಲ್ ಕೀವರ್ಡು ಇದಲ್ಲ, ಇದು ನಂದು ಕೀವರ್ಡ್ ಅಲ್ಲ. ಸೊ ಇಲ್ಲಿ ಕೀವರ್ಡ್ ಇದೆಯಲ್ಲ, ಆಡಿಯನ್ಸ್ ಬಂದುಬಿಟ್ಟು ಈ ಥರ ಸರ್ಚ್ ಮಾಡ್ತಿದ್ದಾರೆ. ಸೊ ನಮಗೇನು ಮಾಡಬೇಕು, ಇದರದ್ದು ಸ್ಕ್ರೀನ್ಶಾಟ್ ಹೊಡ್ಕೋಬೇಕು ಓಕೆನಾ. ಫಸ್ಟ್ ಆಯಿತು, ನಾವು ಕನ್ನಡದಲ್ಲಿ ಸ್ಕ್ರೀನ್ಶಾಟ್ ಮಾಡ್ಕೊಂಡ್ವಿ. ಈಗ ಬಂದುಬಿಟ್ಟು ನಾನು ಮಾಡ್ತೀನಿ ಇಂಗ್ಲೀಷಲ್ಲಿ ಹೌ ಟು ಕ್ರಿಯೇಟ್
ಯೂಟ್ಯೂಬ್ ಚಾನೆಲ್ ಸೊ ಸಾರಿ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತ ಹಾಕಿದ್ದು ನೋಡಿ ಇಲ್ಲಿ ಬಂದಿದೆ. ಓಕೆನಾ, ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನೆಲ್. ಸೊ ನೋಡಿ ನಾನು ಹಾಕಿದ್ದು ನೋಡಿ ಇಲ್ಲಿ ಬಂದುಬಿಟ್ಟು ತುಂಬ ಕೀವರ್ಡ್ಸ್ ನನಗೆ ಬಂದುಬಿಟ್ಟು ಸಿಕ್ಕಿದೆ. ಸೊ ಇದನ್ನು ಕೂಡ ನಾನು ಏನು ಮಾಡ್ತೀನಿ, ಸ್ಕ್ರೀನ್ಶಾಟ್ ಮಾಡ್ಕೊಳ್ತೀನಿ. ಓಕೆನಾ, ಸೊ ಇಷ್ಟು ಸ್ಕ್ರೀನ್ಶಾಟ್ ಆಯಿತಾ. ಸೊ ಸಿಂಪಲಿ ನಮಗೇನು ಮಾಡಬೇಕು ಈಗ, ಸೊ ಎಲ್ಲರ ಫೋನಲ್ಲೂ ಬಂದುಬಿಟ್ಟು ಕಾಪಿ ಆಗಲ್ಲ, ಡೈರೆಕ್ಟು ಆ ಫೋಟೋಯಿಂದ ಟೆಕ್ಸ್ಟು ಕಾಪಿ ಆಗಲ್ಲ. ಸೊ ಸಿಂಪಲಿ ನಾವೇನು ಮಾಡೋಣ, ಟೆಕ್ಸ್ಟ್ ಕಾಪಿ ಟು ಟೆಕ್ಸ್ಟ್ ಅಂತ ಒಂದು ಅಪ್ಲಿಕೇಶನ್ ಸಿಗುತ್ತೆ ಪ್ಲೇಸ್ಟೋರಲ್ಲಿ. ಓಕೆನಾ, ಸಿಂಪಲಿ ನೀವು ಈ ಪ್ಲೇಸ್ಟೋರ್ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ಇಲ್ಲಿ ಹಾಕ್ಕೊಳ್ಳಿ ಕಾಪಿ ಟು ಟೆಕ್ಸ್ಟ್ ಅಂತ ಹಾಕಿ. ಈ ಥರ ಹಾಕಿದರೆ ನೋಡಿ ನಿಮಗೆ ಈ ಅಪ್ಲಿಕೇಶನ್ ಬಂದುಬಿಟ್ಟು ನೋಡೋಕ್ಕೆ ಸಿಗುತ್ತೆ. ಇದನ್ನು ಇನ್ಸ್ಟಾಲ್ ಮಾಡಿ ಇಟ್ಕೊಳ್ಳಿ. ಇದನ್ನು ನಾವು ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಗ್ಯಾಲ್ರಿಯಲ್ಲಿ ಅಪ್ಲೋಡ್ ಮಾಡ್ತೀನಿ. ಏನು ನಾನು ಇದು ಮಾಡಿದ್ನಲ್ವ ಇದು. ಸೊ ಸಿಂಪಲ್ ಇದನ್ನು ಹಾಕಿಬಿಟ್ಟು ಇದನ್ನು ಒಂದು ಸ್ವಲ್ಪ ಕ್ರಾಪ್ ಮಾಡ್ಕೊಳ್ತೀನಿ. ಓಕೆನಾ, ಸೊ ಎಷ್ಟು ನಮಗೆ ಬೇಕು ಅಷ್ಟು. ಸೊ ಸಿಂಪಲ್ ಈ ಥರ ಕ್ರಾಪ್ ಮಾಡ್ಕೊಂಡಾದ್ಮೇಲೆ ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಈ ಥರ ಕ್ರಾಪ್ ಮಾಡ್ಕೊಳ್ತೀನಿ. ಸೊ ನೋಡಿ ಈ ಥರ ಇಷ್ಟು ನಾನು ಕ್ರಾಪ್ ಮಾಡ್ಕೊಂಡಿದ್ದೀನಿ. ಸೊ ಇದು ಸರ್ಚ್ದೆಲ್ಲ ಬೇಡ, ಸಿಂಪಲ್ ಇಲ್ಲಿ ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಈಗ ನಮಗೆ ಏನು ಆಗುತ್ತೆ, ಇದು ಕಾಪಿ ಮಾಡ್ಕೋಬೋದು. ಓಕೆನಾ, ಯಾವ ಥರ ಕಾಪಿ ಮಾಡ್ಕೋಬೋದು ನೋಡಿ ಈ ಥರ. ಸೊ ಸಿಂಪಲಿ ನಾನು ಫಸ್ಟ್ನೇದು ಕೀವರ್ಡ್ ಏನಿದೆ ಕಾಪಿ ಮಾಡ್ಕೊಳ್ತೀನಿ. ಕಾಪಿ ಮಾಡ್ಕೊಂಡಾದ್ಮೇಲೆ ಗೈಸ್ ನಾನು ಏನು ಮಾಡ್ತೀನಿ, ಇವಾಗ ನಮ್ಮ ಟೈಟಲಲ್ಲಿ ಇದನ್ನು ಪೇಸ್ಟ್ ಮಾಡ್ತೀನಿ. ಇದಾಯಿತಾ, ಒಂದು ಕೀವರ್ಡ್ ಆಯಿತಾ. ಅದಾದಮೇಲೆ ಒಂದು ಸ್ಲ್ಯಾಶ್ ಕೊಡ್ತೀನಿ. ಸ್ಲ್ಯಾಶ್ ಕೊಟ್ಟಾದಮೇಲೆ ಈಗ ನಾನು ಏನು ಮಾಡ್ತೀನಿ, ಇದನ್ನು ಬ್ಯಾಕ್ ಬಂದುಬಿಡ್ತೀನಿ. ಓಕೆನಾ, ಸೊ ಇದೊಂದು ಆ್ಯಡ್ ಬರ್ತಾಯಿದೆ, ಇದನ್ನು ನಾನು ರಿಮೂವ್ ಮಾಡ್ಕೊಳ್ತೀನಿ. ಸೊ ಈಗೇನು ಮಾಡ್ತೀನಿ, ಮತ್ತೆ ನಾನು ಏನು ಮಾಡ್ತೀನಿ, ಇಂಗ್ಲೀಷ್ದು ಕೀವರ್ಡ್ ಹಾಕ್ಕೊಂಡು ಇದನ್ನು ಕ್ರಾಪಿಂಗ್ ಮಾಡ್ಕೊಳ್ತೀನಿ. ಓಕೆನಾ, ಇಷ್ಟು ಕಾಪಿಂಗ್ ಮಾಡ್ಕೊಳ್ತೀನಿ. ಇಲ್ಲಿಂದ ಇಷ್ಟು ಕಾಪಿ ಮಾಡ್ಕೊಳ್ತೀನಿ. ಇಷ್ಟವರೆಗೂ ನಮಗೆ ಬೇಕಲ್ಲ. ಸಿಂಪಲ್ ಈಗ ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿಂದ ಇದನ್ನು ಕಾಪಿ ಮಾಡ್ಕೊಳ್ತೀನಿ. ಓಕೆನಾ, ಸಿಂಪಲಿ ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಒಂದು ಸ್ವಲ್ಪ ವೆಯ್ಟ್ ಮಾಡೋಣ. ನಾನಿಲ್ಲಿ ಕಾಪಿ ಮಾಡ್ಕೊಳ್ತೀನಿ. ಓಕೆನಾ, ಕಾಪಿ ಮಾಡ್ಕೊಂಡಾದ್ಮೇಲೆ ಸಿಂಪಲಿ ನಾನು ಏನು ಮಾಡ್ತೀನಿ, ಇಲ್ಲಿ ಪೇಸ್ಟ್ ಮಾಡ್ತೀನಿ. ಓಕೆನಾ, ಆ್ಯಂಡ್ ಅರ್ನ್ ಮನಿ ಅಂತಲೂ ಹಾಕೋಣ, ಅರ್ನ್ ಮನಿ. ಓಕೆನಾ, ಸೊ ಇಷ್ಟು ಕಾಪಿ ಮಾಡ್ಕೊಂಡು ಹಾಕಿದ್ನ. ಸೊ ಈಗ ಏನು ಮಾಡ್ತೀನಿ, ಇದನ್ನು ಕಾಪಿ ಮಾಡ್ಕೊಳ್ತೀನಿ. ಇದನ್ನು ಇಲ್ಲಿಂದ ಕಾಪಿ ಮಾಡ್ಕೊಳ್ತೀನಿ. ಓಕೆನಾ, ಈಗ ನಾವೇನು ಟೈಟಲ್ ಹಾಕಿದ್ವಿ ಇದನ್ನು ಕಾಪಿ ಮಾಡ್ಕೊಂಡಾದ್ಮೇಲೆ ಸಿಂಪಲಿ ನಾವೇನು ಮಾಡಬೇಕು, ಈಗ ಚಾಟ್ ಜಿ ಪಿ ಟಿ ಓಪನ್ ಮಾಡ್ಕೋಬೇಕು. ಚಾಟ್ ಜಿ ಪಿ ಟಿ ಓಪನ್ ಮಾಡ್ಕೊಂಡಾದ್ಮೇಲೆ ಸಿಂಪಲಿ ಹೇಳಿ ಚಾಟ್ ಜಿ ಪಿ ಟಿಗೆ ಇದು ನಂದು ಟೈಟಲು, ಇದರ ಅಕಾರ್ಡಿಂಗ್ ನನಗೆ ಕೀವರ್ಡ್ಸು ಮತ್ತು ಡಿಸ್ಕ್ರಿಪ್ಷನ್ ಬರೆದು ಕೊಡಿ ಅಂತ. ಸೊ ನೋಡಿ ಗೈಸ್, ನಾನು ಇಲ್ಲಿ ಟೈಪ್ ಮಾಡ್ಕೊಂಡಿದ್ದೀನಿ. ಇದು ನನ್ನ ಯೂಟ್ಯೂಬ್ ವಿಡಿಯೋ ಟೈಟಲ್. ಇದಕ್ಕೆ ಬೆಸ್ಟ್ ಟೈಟಲ್, ಡಿಸ್ಕ್ರಿಪ್ಷನ್, ಟ್ಯಾಗ್ಸ್, ಹ್ಯಾಶ್ಟ್ಯಾಗ್ ಬರೆದು ಕೊಡಿ ಅಂತ ಕೇಳಿದ್ದೀನಿ ನಾನು. ಓಕೆನಾ, ಸೊ ಸಿಂಪಲ್ಲಿ ನಾನಿಲ್ಲಿ ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ನೋಡಿ ನಮಗೆ ಟೈಟಲ್ ಬಂದುಬಿಟ್ಟು ಯೂಟ್ಯೂಬ್ ಚಾನಲ್ ಮಾಡುವುದು ಹೇಗೆ, ಬಿಗಿನರ್ಸ್ ಗೈಡ್ ಪ್ಲಸ್ ಅರ್ನ್ ಮನಿ ಟ್ರಿಕ್ ಕನ್ನಡ ಅಂತ ಇದೆ. ಸೊ ಸಿಂಪಲಿ ನಾನು ಏನು ಮಾಡ್ತೀನಿ, ಈ ಟೈಟಲ್ ಏನಿದೆ ಇದನ್ನು ಈ ಟೈಟಲ್ ಫಸ್ಟ್ ಸೆಲೆಕ್ಟ್ ಟೆಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿಂದ ಈ ಒನ್ ಟೈಟಲ್ ಮಾತ್ರ ಕಾಪಿ ಮಾಡ್ಕೊಳ್ತೀನಿ. ಕಾಪಿ ಮಾಡ್ಕೊಂಡಾದ್ಮೇಲೆ ಏನು ಮಾಡ್ತೀನಿ, ನಾನಿಲ್ಲಿ ಬ್ಯಾಕ್ ಬರ್ತೀನಿ. ಸೊ ಸಿಂಪಲಿ ಇಷ್ಟು ಕೆಲಸ ಆದಮೇಲೆ ಫಸ್ಟು ಅಪ್ಲೋಡ್ ಮಾಡ್ಕೊಳ್ಳಿ. ಇನ್ನು ಮಿಕ್ಕಿದ ಕೆಲಸ ನಾವು ಯಾವ ಥರ ಮಾಡೋದಂತ ಹೇಳ್ತೀನಿ. ಈಗ ಅಪ್ಲೋಡ್ ಮಾಡ್ಕೋಬೇಕು. ಓಕೆನಾ, ಅಪ್ಲೋಡ್ ಮಾಡಾದಮೇಲೆ ಈಗ ನೋಡಿ ನಮ್ಮದು ಅಪ್ಲೋಡ್ ಆಗ್ತಾಯಿದೆ. ಒಂದು ಸ್ವಲ್ಪ ವೆಯ್ಟ್ ಮಾಡೋಣ. ಓಕೆನಾ, ವೆಯ್ಟ್ ಮಾಡಾದ್ಮೇಲೆ ಮತ್ತೆ ಈಗ ಬ್ಯಾಕ್ ಬಂದುಬಿಟ್ಟು ವೈಟಿ ಸ್ಟುಡಿಯೋ ಅಪ್ಲಿಕೇಶನ್ ಏನಿದೆ ಓಪನ್ ಮಾಡ್ಕೊಳ್ಳೋಣ. ನೀವು ನೋಡ್ಬೋದು ಇಲ್ಲಿ ನಮ್ಮದು ಅಪ್ಲೋಡಿಂಗ್ ಆಗ್ತಿದೆ. ಸೊ ಇದು ನೀವು ಅಪ್ಲೋಡ್ ಆದಮೇಲೆ ಮಾಡಬೇಕು. ಈ ಸೆಟ್ಟಿಂಗ್ ನಾನು ಏನು ಹೇಳ್ತಿದ್ದೀನಿ ಇದು ಅಪ್ಲೋಡ್ ಆದಮೇಲೆ ಮಾಡಬೇಕು. ಸೊ ಇಲ್ಲಿ ಬಂದುಬಿಟ್ಟು ಪೆಂಡಿಂಗ್ ಇದೆ. ಸೊ ನಾನು ಬಂದುಬಿಟ್ಟು ಟೈಮ್ ಆಗಿಬಿಡುತ್ತೆ, ಹಾಗಾಗಿ ತೋರಿಸ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ಗೆ ನಿಮಗಿದು ಅಪ್ಲೋಡ್ ಕಂಪ್ಲೀಟೆಡ್ ಅಂತ ಬರುತ್ತಲ್ಲ, ಅವಾಗ ಮಾಡಬೇಕು ಈ ಕೆಲಸನ. ಸೊ ಈಗೇನು ಮಾಡಬೇಕು, ನನಗೆ ಸಿಂಪಲಿ ಇಲ್ಲಿ ಎಡಿಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಗೈಸ್ ನಮಗಿಲ್ಲಿ
ವಿಸಿಬಿಲಿಟಿ ಕಾಣಿಸ್ತಿದೆ. ಇದನ್ನು ಬಂದುಬಿಟ್ಟು ಯಾವಾಗಲೂ ಅನ್ಲಿಸ್ಟೆಡಲ್ಲೇ ಇಡಬೇಕು. ನೀವು ಫಸ್ಟ್ ಅಪ್ಲೋಡ್ ಮಾಡಬೇಕಿದ್ರೇ ಇದನ್ನು ಅನ್ಲಿಸ್ಟೆಡಲ್ಲೇ ಇಟ್ಕೊಳ್ಳಿ. ಓಕೆನಾ. ಸೊ ಬ್ಯಾಕ್ ಬರೋಣ. ಅದಾದಮೇಲೆ ಇಲ್ಲಿ ಶೋ ಮೋರ್ ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಆಡಿಯನ್ಸ್ ಬಂದುಬಿಟ್ಟು ಎಸ್ ಇಸ್ ಮೇಡ್ ಫಾರ್ ಕಿಡ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಎಸ್ ಇಸ್ ಮೇಡ್ ಫಾರ್ ಕಿಡ್ಸ್ ಅಲ್ಲ, ಸಾರಿ ನೋ ಅಂತ ಸೆಲೆಕ್ಟ್ ಮಾಡಿ. ಎಸ್ ಅಂತ ಸೆಲೆಕ್ಟ್ ಮಾಡಿದರೆ ಆಮೇಲೆ ನಿಮ್ಮ ವಿಡಿಯೋ ರೀಚೇ ಹೋಗಲ್ಲ. ಸೊ ನೋ ಅಂತ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಬೈ ಚಾನ್ಸ್ ಕಿಡ್ಸಿಗಿದ್ರೆ ಆ ಕಂಡೀಷನಲ್ಲಿ ಎಸ್ ಕೊಡ್ಬೋದು. ಅದಾದಮೇಲೆ ಡಿಸ್ಕ್ರಿಪ್ಷನ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಈ ಡಿಸ್ಕ್ರಿಪ್ಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಾವು ಏನು ಟೈಟಲ್ ಕಾಪಿ ಮಾಡಿದ್ವಲ್ಲ ChatGPTನಲ್ಲಿ ಅದನ್ನು ನಾವೀಗ ಪೇಸ್ಟ್ ಮಾಡ್ಕೊಳ್ಳೋಣ. ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಸ್ಪೇಸ್ ಕೊಡೋಣ. ಸ್ಪೇಸ್ ಕೊಟ್ಟಾದಮೇಲೆ ನೋಡಿ ನಮ್ಮದು SEO ಇಲ್ಲಿ ಬಂದುಬಿಟ್ಟು ಕೊಟ್ಟಿದೆ. ಸೊ ಇದನ್ನು ನಾನು ಇಲ್ಲಿವರೆಗೂ ಕಾಪಿ ಮಾಡ್ಕೊಳ್ತೀನಿ ಡಿಸ್ಕ್ರಿಪ್ಷನ್ಗೆ. ಕಾಪಿ ಮಾಡ್ಕೊಂಡಾದ್ಮೇಲೆ ಸಿಂಪಲಿ ಇದನ್ನು ಕೂಡ ನಾನು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಇದು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಅದಾದಮೇಲೆ ನಮ್ಮದು SEO ಟ್ಯಾಗ್ಸ್ ನೀವು ನೋಡ್ಬೋದು. ಇಲ್ಲಿ ನಮಗೆ ಟ್ಯಾಗ್ಸ್ ಬಂದುಬಿಟ್ಟು ಕನ್ನಡದಲ್ಲಿ ಬರೆದು ಕೊಟ್ಟಿದೆ. ಸೊ ಈ ಟ್ಯಾಗ್ಸ್ನ ನಾವು ಕೂಡ ಇಲ್ಲಿ ಹಾಕೋಣ. ಓಕೆನಾ. ಹಾಕಾದ್ಮೇಲೆ ಇಷ್ಟು ಸ್ಪೇಸ್ ಕೊಡೋಣ. ಸ್ಪೇಸ್ ಕೊಟ್ಟಾದಮೇಲೆ ಸೊ ಇಲ್ಲಿ ನಾವು ಏನೀಗ ಇದು ಮಾಡಿದ್ವಲ್ಲ, ಒಂದು ನಿಮಿಷ, ಈಗ ನಾವೇನು ಕಾಪಿ ಮಾಡ್ಕೊಂಡಿದ್ವಲ್ವ ಟ್ಯಾಗ್ಸ್ನ ಇಂಗ್ಲೀಷಲ್ಲಿ ಮತ್ತು ಕನ್ನಡದಲ್ಲಿ ಯೂಟ್ಯೂಬಿಂದ, ಸೊ ಆ ಟ್ಯಾಗ್ಸ್ನ ಬಂದುಬಿಟ್ಟು ಅಲ್ಲಿ ನಾವು ಆ್ಯಡ್ ಮಾಡಬೇಕು. ಸೊ ನಾವು ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ, ವೆಯ್ಟ್ ಮಾಡ್ಕೊಳ್ಳೋಣ. ಈ ಆ್ಯಡ್ ಬಂದುಬಿಟ್ಟು ರಿಮೂವ್ ಆಗಿಬಿಡಲಿ. ನಾನು ಇಲ್ಲಿಂದ ಕಾಪಿ ಮಾಡ್ಕೊಳ್ತೀನಿ. ಓಕೆನಾ. ಸೊ ಇಲ್ಲಿಂದ ಇಲ್ಲಿವರೆಗೂ ನಾನು ಕಾಪಿ ಮಾಡ್ಕೊಳ್ತೀನಿ. ಕಾಪಿ ಮಾಡ್ಕೊಂಡಾದಮೇಲೆ ಸಿಂಪಲಿ ನಾನು ಇಲ್ಲಿ ಪೇಸ್ಟ್ ಮಾಡಿಬಿಡ್ತೀನಿ. ಓಕೆನಾ. ನೋಡಿ ಇದು ಕೂಡ ನಮ್ಮದು ಒಂದು ಟ್ಯಾಗ್ ಬಂದುಬಿಟ್ಟು ಆ್ಯಡ್ ಆಯಿತು. ಸೊ ಸಿಂಪಲಿ ಈಗ ನಾನು ಏನು ಮಾಡ್ತೀನಿ, ಇಂಗ್ಲೀಷ್ದು ಟ್ಯಾಗ್ ಏನಿದೆ ಅದನ್ನು ಕೂಡ ನಾನು ಇಲ್ಲಿಂದ ಕಾಪಿ ಮಾಡ್ಕೊಳ್ತೀನಿ. ಓಕೆನಾ. ಸೊ ಇಲ್ಲಿಂದ ಬ್ಯಾಕ್ ಬರೋಣ. ಬ್ಯಾಕ್ ಬಂದಾದಮೇಲೆ ಇಂಗ್ಲೀಷ್ದು ಟ್ಯಾಗ್ಸ್ ಏನಿದೆ ಇದನ್ನು ನಾನು ಕಾಪಿ ಮಾಡ್ಕೊಳ್ತೀನಿ. ಸೊ ಒಂದು ಸ್ವಲ್ಪ ಇಲ್ಲಿಂದ ಕಾಪಿ ಮಾಡ್ಕೊಂಡ್ವಾ. ಕಾಪಿ ಮಾಡ್ಕೊಂಡಾದಮೇಲೆ ಸಿಂಪಲಿ ನಾವೇನು ಮಾಡಬೇಕು, ಇವಾಗ ಇಲ್ಲಿ ಪೇಸ್ಟ್ ಮಾಡಬೇಕು. ಓಕೆನಾ. ಸೊ ಇಲ್ಲಿ ಪೇಸ್ಟ್ ಏನಿದೆ ಇಲ್ಲಿ ನಾನು ಮಾಡಿದ್ದೀನಿ. ಸೊ ಪೇಸ್ಟ್ ಆದಮೇಲೆ ಸಿಂಪಲಿ ಬ್ಯಾಕ್ ಬರೋಣ. ಬ್ಯಾಕ್ ಬಂದಾದಮೇಲೆ ಮತ್ತೆ ನಮಗೇನು ಮಾಡಬೇಕು, ChatGPTಗೆ ಬರಬೇಕು. ChatGPTಗೆ ಬಂದಾದಮೇಲೆ ನಮ್ಮದು ಹ್ಯಾಶ್ಟ್ಯಾಗ್ಸ್ ಏನಿದೆ ಆ ಹ್ಯಾಶ್ಟ್ಯಾಗ್ಸ್ನ ಈಗ ಕಾಪಿ ಮಾಡ್ಕೊಳ್ಳೋಣ. ಸಿಂಪಲಿ ನಾನು ಹ್ಯಾಶ್ಟ್ಯಾಗ್ಸ್ನ ಕಾಪಿ ಮಾಡಿಕೊಂಡೆ. ಕಾಪಿ ಮಾಡ್ಕೊಂಡಾದ್ಮೇಲೆ ಗೈಸ್ ಮತ್ತೆ ಡಿಸ್ಕ್ರಿಪ್ಷನಲ್ಲಿ ಹೋಗ್ಬಿಟ್ಟು ಏನು ಹ್ಯಾಶ್ಟ್ಯಾಗ್ಸ್ ಇದೆ ಅದನ್ನು ನಾನು ಲಾಸ್ಟಲ್ಲಿ ಪೇಸ್ಟ್ ಮಾಡ್ತೀನಿ. ಓಕೆನಾ. ಒಂದು ಸ್ವಲ್ಪ ಸ್ಪೇಸ್ ಕೊಟ್ಬಿಟ್ಟು ಲಾಸ್ಟಲ್ಲಿ ಥರ ಪೇಸ್ಟ್ ಮಾಡಿಬಿಟ್ಟು ಮತ್ತು ಇಲ್ಲಿ ಬಂದುಬಿಟ್ಟು ಹ್ಯಾಶ್ಟ್ಯಾಗ್ ನನ್ನ ಹೆಸರುದು ಹ್ಯಾಶ್ಟ್ಯಾಗ್ ಹಾಕ್ತೀನಿ. ಓಕೆನಾ. ಸೊ ಇದು ಇಷ್ಟ ಆಯಿತಾ ಡಿಸ್ಕ್ರಿಪ್ಷನಲ್ಲಿ. ಅದಾದಮೇಲೆ ಇದು ಹಾಕೋಕ್ಕಿಂತ ಮುಂಚೆ ಟೈಟಲ್ ಕೆಳಗಡೆ ಬಂದುಬಿಟ್ಟು ನೀವೇನು ಕೊಡ್ಬೋದು, ಇನ್ಸ್ಟಾಗ್ರಾಮ್ದು ಲಿಂಕ್ ಕೊಡ್ಬೋದು. ಇಲ್ಲಿ ಈ ಥರ ಹಾಕಿಬಿಟ್ಟು ಇನ್ಸ್ಟಾಗ್ರಾಮ್ದು ಲಿಂಕ್ ಕೊಡಿ. ಅದಾದಮೇಲೆ ಕೆಳಗೆ ಬಂದುಬಿಟ್ಟು ಒಂದು ಸ್ವಲ್ಪ ಟೆಲಿಗ್ರಾಮ್ ಇದ್ದರೆ ಟೆಲಿಗ್ರಾಮ್ದು ಲಿಂಕ್ ಕೊಡಿ. ಗ್ರಾಮ್ದು ಲಿಂಕ್ ಇಲ್ಲಿ ಕೊಡ್ಬೋದು. ಓಕೆನಾ. ಸೊ ಇದು ಇಷ್ಟ ಆಯಿತಾ ನಿಮ್ಮದು ಡಿಸ್ಕ್ರಿಪ್ಷನ್ದು ಕೆಲಸ. ಸೊ ಬ್ಯಾಕ್ ಬರೋಣ. ಈಗ ಬ್ಯಾಕ್ ಬಂದಾದಮೇಲೆ ಲೊಕೇಶನ್ ಏನೂ ಸೆಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ, ಅದನ್ನು ಟಚ್ ಮಾಡಬೇಡಿ. ಆ್ಯಡ್ ಪ್ಲೇ ಲಿಸ್ಟ್ ನಿಮಗೆ ಆಪ್ಷನ್ ನಿಮಗೆ ಸಿಗುತ್ತೆ. ಸೊ ಆ್ಯಡ್ ಪ್ಲೇ ಲಿಸ್ಟಲ್ಲಿ ಬಂದುಬಿಟ್ಟು ನಿಮಗೆ ಯಾವುದು ಇದು ಪ್ಲೇ ಲಿಸ್ಟು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಓಕೆನಾ. ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಇಲ್ಲಿ ಪ್ರಾಡಕ್ಟ್ಸ್ದು ಬಿಟ್ಬಿಡಿ. ಕಮ್ಯುನಿಟಿ ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ, ಈ ಕಮ್ಯುನಿಟಿ ಆಪ್ಷನಲ್ಲಿ ನಿಮಗೆ ಏನು ಮಾಡಬೇಕು, ಅಲೋ ಕೊಡಿ. ಇನ್ವೈಟ್ ಕೊಲಾಬ್ರೇಟರ್ ಇದೆ. ಸೊ ಇದು ಇನ್ವೈಟ್ ಮಾಡೋದಾದರೆ ಮಾಡ್ಬೋದು. ಆನಲ್ಲಿ ಇಡಿ. ಈ ಶೋ ಲೈಕ್ಸ್ ಅಂತ ಇದೆಯಲ್ಲ ಇದನ್ನು ಯಾವಾಗಲೂ ಬಂದುಬಿಟ್ಟು ಶೋ ಮಾಡಬೇಡಿ, ಆಫಲ್ಲೇ ಇಡಿ. ಓಕೆನಾ. ಇದು ಆನ್ ಮಾಡಬೇಡಿ. ಅಲೋ ರಿಮಿಕ್ಸಿಂಗ್ ಅಂತ ಇದೆಯಲ್ಲ ಇದು ಅಲೋ ಕೊಟ್ಟಿರಿ. ಓಕೆನಾ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಅಲೋ ಆ್ಯಂಡ್ ಆಡಿಯೋ ರಿಮಿಕ್ಸಿಂಗ್ ಅಂತ ಇದೆ, ವಿಡಿಯೋ ಆ್ಯಂಡ್ ಆಡಿಯೋ ಅಂತ. ಸೊ ಇದನ್ನು ಅಲೋ ಕೊಡಿ. ಓಕೆನಾ. ಸೊ ಇದು ಇಷ್ಟ ಆಯಿತಾ. ಅದಾದಮೇಲೆ ಕೆಳಗಡೆ ಬಂದರೆ ಅಲ್ಟ್ರೇಟ್ ಕಾಂಟೆಂಟ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ಇಲ್ಲಿ ನಿಮಗೆ ಅಲ್ಟ್ರೇಟ್ ಕಾಂಟೆಂಟ್ ಆಪ್ಷನ್ ಸಿಗುತ್ತೆ. ಸೊ ಇಲ್ಲಿ ಬಂದುಬಿಟ್ಟು ನಿಮಗೆ ನಿಮ್ಮ ಚಾನೆಲ್ ಬಂದುಬಿಟ್ಟು AI ಇದ್ದಿದ್ರೆ ಎಸ್ ಕೊಡಿ. ಓಕೆನಾ. ಸೊ AI ಏನಾದರೂ ಚಾನೆಲ್ ಇದ್ದರೆ ಎಸ್ ಕೊಡಿ, ಇಲ್ಲಾಂದರೆ ನೋ ಕೊಡ್ಬಿಡಿ. ಓಕೆನಾ. ಸೊ ನಾನಿಲ್ಲಿ AI ಮಾಡಿಲ್ಲ, ನೋ ಕೊಡ್ತೀನಿ. ಅದಾದಮೇಲೆ ಮೇಯ್ನ್ ಇಂಪಾರ್ಟೆಂಟ್ ಥಿಂಗ್ ಕ್ಯಾಟಗರಿ ಬಂದುಬಿಟ್ಟು ಯಾವ್ದು ಸೆಲೆಕ್ಟ್ ಮಾಡಬೇಕಂದ್ರೆ ನಿಮಗೆ ಯಾವ್ದು ರಿಲೇಟೆಡ್ ವೀಡಿಯೋ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ನಾನು ಎಜುಕೇಷನ್ ಸೆಲೆಕ್ಟ್ ಮಾಡಿದ್ದೀನಿ, ನಿಮ್ದು ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಟ್ಯಾಗ್ಸು ಇದು ಬಂದುಬಿಟ್ಟು ತುಂಬ ಇಂಪಾರ್ಟೆಂಟು. ಇದು ಏನಕ್ಕೆ ಇಂಪಾರ್ಟೆಂಟ್ ಅಂದರೆ ನಿಮ್ಮದು ಏನು ಇದಿದೆ ಚಾನೆಲ್ ವೀಡಿಯೋ ಏನಿದೆ ಅದು ಸರ್ಚ್ ಲಿಸ್ಟಲ್ಲಿ ಬರಬೇಕಂದ್ರೆ ಇಲ್ಲಿ ನಾವು ಟ್ಯಾಗ್ಸ್ ಹಾಕೋದು ತುಂಬ ಇಂಪಾರ್ಟೆಂಟು.
ಟ್ಯಾಗ್ಸ್ ಹಾಕೋದಕ್ಕೆ ಬಂದುಬಿಟ್ಟು ಸಿಂಪಲಿ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾದಮೇಲೆ ಡಿಸ್ಕ್ರಿಪ್ಷನ್ ಏನಿದೆ ಓಪನ್ ಮಾಡ್ಕೊಳ್ಳಿ. ಸೊ ಮೊದಲನೇ ಟ್ಯಾಗ್ ಏನಿದೆ ಕಾಪಿ ಮಾಡ್ಕೊಳ್ಳಿ. ಬ್ಯಾಕ್ ಬನ್ನಿ ಮತ್ತು ಅಲ್ಲಿ ಅಲ್ಟ್ರೇಡ್ ಕಂಟೆಂಟಲ್ಲಿ ಬಂದುಬಿಟ್ಟು ಆ್ಯಡ್ ಟ್ಯಾಗ್ಸ್ ಮೇಲೆ ಕ್ಲಿಕ್ ಮಾಡಿ ಟ್ಯಾಗ್ನ ಪೇಸ್ಟ್ ಮಾಡಿ ಎಂಟರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ಬ್ಯಾಕ್ ಬನ್ನಿ, ಡಿಸ್ಕ್ರಿಪ್ಷನ್ ಓಪನ್ ಮಾಡ್ಕೊಳ್ಳಿ, ಎರಡನೇ ಟ್ಯಾಗ್ ಕಾಪಿ ಮಾಡ್ಕೊಳ್ಳಿ. ಮತ್ತು ಬ್ಯಾಕ್ ಬನ್ನಿ, ಅಲ್ಟ್ರೇಡ್ ಕಂಟೆಂಟಲ್ಲಿ ಬನ್ನಿ, ಇಲ್ಲಿ ಟ್ಯಾಗ್ಸಲ್ಲಿ ಬಂದುಬಿಟ್ಟು ಪೇಸ್ಟ್ ಮಾಡಿ ಎಂಟರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ಬ್ಯಾಕ್ ಬನ್ನಿ, ಡಿಸ್ಕ್ರಿಪ್ಷನ್ನಿಗೆ ಬನ್ನಿ, ಮೂರನೇ ಕೀವರ್ಡ್ ಏನಿದೆ ಕಾಪಿ ಮಾಡ್ಕೊಳ್ಳಿ. ಅದಾದಮೇಲೆ ಮತ್ತೆ ಬ್ಯಾಕ್ ಬನ್ನಿ, ಅಲ್ಟ್ರೇಡ್ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿ ಟ್ಯಾಗ್ಸಲ್ಲಿ ಪೇಸ್ಟ್ ಮಾಡಿ ಎಂಟರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈ ಥರ ಬಂದುಬಿಟ್ಟು ನೀವು ಟ್ಯಾಗ್ಸ್ಗಳನ್ನ ಹಾಕೋದು. ಓಕೆನಾ? ಸೊ ಸಿಂಪಲ್ ಈಗ ಬ್ಯಾಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಬ್ಯಾಕ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಈಗ ನಿಮ್ಮದು ಎಲ್ಲನೂ ಬಂದುಬಿಟ್ಟು ಪರ್ಫೆಕ್ಟ್ ಆಗಿದೆ ನಿಮ್ಮದು. ಈಗ ನೀವು ಈಸಿಲಿ ಬಂದುಬಿಟ್ಟು ಏನು ಮಾಡ್ಬೋದು, ಯೂಟ್ಯೂಬ್ ವೀಡಿಯೋನ ಅಪ್ಲೋಡ್ ಮಾಡ್ಕೋಬೋದು ಆ್ಯಂಡ್ ಸೇವ್ ಮಾಡ್ಕೋಬೋದು. ಸೇವ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಥಂಬ್ನೇಲ್ ಏನಿದೆ ನಿಮ್ಮದು ಅದನ್ನು ಬಂದುಬಿಟ್ಟು ಸೆಲೆಕ್ಟ್ ಮಾಡ್ಕೋಬೇಕು. ಏನು ಥಂಬ್ನೇಲ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಡನ್ ಮೇಲೆ ಕ್ಲಿಕ್ ಮಾಡಿ. ಡನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಸಿಂಪಲ್ ಇಲ್ಲಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಏನಾಗುತ್ತೆ, ನಿಮ್ಮದು ವೀಡಿಯೋ ಬಂದುಬಿಟ್ಟು ಸೇವ್ ಆಗಿ ಬಂದುಬಿಡುತ್ತೆ. ಓಕೆನಾ ಗೈಸ್? ಗೊತ್ತಾಯ್ತಲ್ಲ? ಅಂತೂ ನಿಮ್ಗೆ ಇದರ ರಿಲೇಟೆಡ್ ಡೌಟು ಕ್ವಶನ್ಸ್ ಏನಾದರೂ ಇದ್ದರೆ ನಾವು ಕಾಮೆಂಟಲ್ಲಿ ಕೇಳಿ ನಾನು ರಿಪ್ಲೈನ ಮಾಡ್ತೀನಿ. ಓಕೆನಾ ಗೈಸ್? ಓಕೆ ಗೈಸ್, ಈಗ ವೀಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಈ ಥರ ಇನ್ಫಾರ್ಮೇಟಿವ್ ವೀಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.